ನೀವು ನಿಜಕ್ಕೂ ಯೂಟ್ಯೂಬರ್ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಲೇಬೇಕು. ಯಾಕಂದರೆ ನಿಮಗೆ ಕೆಲವು ಟಿಪ್ಸ್ಗಳ್ನ ಕೊಡ್ತೀನಿ. ಇದರಿಂದ ನಿಮಗೆ ಉಪಯೋಗ ಆದರೂ ಆಗ್ಬೋದು. ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿರಿ, ಇಲ್ಲಾಂದರೆ ಈಗಲೇ ಸ್ಕಿಪ್ ಮಾಡಿಕೊಂಡು ಎಕ್ಸಿಟಾಗಿ ಹೋಗಿ. ಪ್ರತಿಯೊಬ್ಬ ಹೊಸ ಯೂಟ್ಯೂಬರ್ಗೂ ಆಸೆ ಇರುತ್ತೆ, ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೇಕಂತ. ಆ ಆಸೆ ಇಟ್ಕೊಂಬರೋರಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ದುಡ್ಡು ಮಾಡಬೇಕು ಅಂತ ಯೂಟ್ಯೂಬಿಗೆ ಬರೋಕ್ಕೆ ಹೋಗ್ಬೇಡ್ರಿ. ಹೆಸರು ಮಾಡಬೇಕು ಅಂತ ಬರ್ರಿ. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಐತೋ ಅದನ್ನು ಬೆಳೆಸ್ಕೊಳಕ್ಕೆ ಬರ್ರಿ. ಆಮೇಲೆ ಸಬ್ಸ್ಕ್ರೈಬರ್ಸ್ ಆಗಲ್ಲ ಅಂತ ಸುಮ್ಮನೆ ಹೋಗ್ಬೇಡಿ. ಆಗ್ತಾರೆ, ಇವತ್ತಾಗಲಿಲ್ವಾ ನಾಳೆ ಆಗ್ತಾರೆ, ನಾಳೆ ಆಗಿಲ್ಲ ನಾಡಿದ್ದಾರ. ಯೂಟ್ಯೂಬಿಗೆ ಬರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಆದಷ್ಟು ತಾಳ್ಮೆ ಇರಲೇಬೇಕು. ತಾಳ್ಮೆ ಇಲ್ಲ ಅಂದರೆ ನಿಜವಲ್ಲೂ ಯೂಟ್ಯೂಬಲ್ಲಿ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ಅದಾದಮೇಲೆ ನೀವು ಏನು ಕಂಟೆಂಟ್ ಕೊಡ್ತೀರ ಅಂಬೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಾಯ್ಸು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನಿಮ್ಮ ಕಂಟೆಂಟ್ ಮುಖ್ಯ ಆಗುತ್ತೆ. ಅರ್ಥ ಆಯ್ತಾ? ನೀವೆಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರೋ ಅಷ್ಟು ನಿಮಗೆ ಬೇಗ ಸಪೋರ್ಟರ್ಸ್ ಬರ್ತಾರೆ. ಅದಾದಮೇಲೆ ಸಬ್ಸ್ಕ್ರೈಬರ್ಸು ಒಂದೇ ವಿಡಿಯೋದಲ್ಲಿ ಬರಲ್ಲ. ಒಂದೇ ವಿಡಿಯೋದಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂದ್ಕೊಂಡು ನೀವು ಯೂಟ್ಯೂಬಿಗೆ ಬಂದಿರಂದರೆ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಯೂಟ್ಯೂಬಲ್ಲಿ ನೀವು ಆದಷ್ಟು ತಾಳ್ಮೆ ಇರಬೇಕಾಗುತ್ತೆ. ಯೂಟ್ಯೂಬಿಗೆ ಬರೋ ಪ್ರತಿಯೊಬ್ಬರಿಗೂ ತಾಳ್ಮೆ ಇದ್ದಷ್ಟು ನೀವು ಗೆಲ್ತಾ ಹೋಗ್ತೀರ. ತಾಳ್ಮೆ ಕಳ್ಕೊಂಡು ಒಂದೇ ವಾರದಲ್ಲಿ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗ್ತಾರಂತ ಹೇಳಿ ನೀವು ಬಂದುಬಿಟ್ರೆ ಮುಗ್ದೇ ಹೋಯ್ತು. ಯಾವುದೇ ಕಾರಣಕ್ಕೂ ಅದು ಸಾಧ್ಯನೇ ಇಲ್ಲ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಬೇರೆಯವ್ರ ಕಂಟೆಂಟ್ಗಳ್ನ ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಓನ್ ಕಂಟೆಂಟ್ಗಳ್ನ ಕೊಟ್ಟೆ, ಯಾಕಂದರೆ ಕಾಪಿರೈಟ್ ಬೀಳೋ ಸಾಧ್ಯತೆ ಇರುತ್ತೆ. ನೀವೆಷ್ಟು ಓನಾಗಿ ಕೊಡ್ತೀರೋ, ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ವೀಡಿಯೋ ಮಾಡಿ. ಜನ ಆಡ್ಕೋಬೋದು, ನೀವು ನಗ್ತಾ ಇರ್ಬೋದು. ಬಟ್ ಅದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬರ್ತಿದ್ದೀರಿ ಅಂತ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳೋಕ್ಕೆ ಹೋಗ್ಬೇಡ್ರಿ. ನೀವು ಹೇಳ್ದಷ್ಟು ನಿಮ್ಮನ್ನು ಉರ್ಸೋದ್ರಾಗ ಇರ್ತಾರೆ ಅವರು. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಂತೂ ಅವ್ರು ಬಿಡಲ್ಲ. ಅಷ್ಟೇ, ಕೆಲವೊಂದು ಟಿಪ್ಸ್ಗಳು ಸಿಕ್ಕಿದ್ವು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ.